ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇನ್ನು ಈ ಭೂತ ನಿಮ್ ತಲೆಯಿಂದ ಹೋಗಿಲ್ವಾ? ಪ್ರಶ್ನೆ ಮಾಡಿದ್ರೆ ಸರಿಗಿರಲ್ಲ. ಸುಮ್ನೆ ಅದ್ರಲ್ಲಿ ಏನೇನ್ ಬರಿಬೇಕೋ ಎಲ್ಲ ಬರ್ದ್ಕೊಡು ಅಷ್ಟೇ. ಆಗಲ್ಲಪ್ಪ, ನಾನ್ ಮಾಡಲ್ಲ. ನೋಡಮ್ಮ ಇವ್ರನ್ನ, ಮತ್ತೆ ಟೆಸ್ಟ್ ಗಿಸ್ಟ್ ಅಂತ ಫಾರ್ಮ್ ಎಲ್ಲ ತಂದಿದ್ದಾರೆ. ಏನ್ ಹೇಳ್ಬೇಕು ಇವ್ರಿಗೆ? ಅವಳಿಗೇನ್ ಹೇಳ್ತೀಯಾ? ಅದ್ರಲ್ಲಿ ಒಂದ್ ಫಾರ್ಮ್ ಅವಳದ್ದೆ. ಅಮ್ಮ ಮಗಳಿಗೆ ಇಬ್ಬರಿಗೂ ಟೆಸ್ಟ್ ಮಾಡಿಸ್ತೀನಿ. 23 ವರ್ಷದಿಂದ ನನ್ನ ತಲೆ ಕೂತಿರೋ ಅನುಮಾನ ಬಗೆ ಹರಿಲೇಬೇಕು. ಕರ್ಮ ಕರ್ಮ, ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ಮೊದ್ಲು ಇದನ್ನ ಅರ್ಧಾಕ್ತೀನಿ. ಒಂದ್ ಹರ್ದ್ ಹಾಕಿದ್ರೆ ನಾಳೆ 10 ತರ್ತೀನಿ. ಮನೆ ಗುಟ್ಟು ಮನೇಲೆ ಇರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಫಾರಂ ತುಂಬಿಸ್ಕೊಡು. ಇಲ್ಲ ಪಕ್ಕದ ಮನೆಯವ್ರ ಕೈಲಿ ಬರ್ಸ್ತೀನಿ. ತುಕಾರಾಮ ಅವನ ಮಗಳಿಗೆ ಯಾವ್ದೋ ಟೆಸ್ಟ್ ಮಾಡಿಸ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ನಕ್ಷತ್ರ ನಿರ್ಧಾರ ಮಾಡಾಗಿದೆ. ಹಿಂದೆ ಸರಿಯೋ ಮಾತೇ ಇಲ್ಲ. ಒಟ್ಟಲ್ಲಿ ಟೆಸ್ಟ್ ಆಗ್ಬೇಕು, ಆಗತ್ತೆ. ನಕ್ಷತ್ರ ಇದ್ದಿದ್ದಕ್ಕೆ ಸರಿ ಹೋಯ್ತು. ನಕ್ಷತ್ರ ನಮ್ ಕಣ್ ತರಿಸಿದ್ಲು. ನಕ್ಷತ್ರ ನಿಜ ಹೇಳಿದ್ಲು ಅಂತ ಹೇಳ್ತಿದ್ರಲ್ಲ, ಆ ನಕ್ಷತ್ರ ಇವಳೇನಾ? ಹೇಳಿ ಅಮ್ಮ, ಇವಳೇನಾ ನಕ್ಷತ್ರ? ಮೇಡಮ್, ಯಾಕೆ ಮೇಡಮ್, ಏನಾಗ್ತಾ ಇದೆ? ಸರಿಯಾಗಿ ನೋಡಿ ಹೇಳಿ. ಶಕುಂತಲಾ ದೇವಿ ಮೇಡಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಇವಳೇನಾ? ಹೇಳಿ, ಇವಳೇನಾ? ಇವಳಲ್ಲ, ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಅವಳೇ ಬೇರೆ, ಇವಳೇ ಬೇರೆ. ಅವಳೇ ಬೇರೆ ಇವಳೇ ಬೇರೆ ಅಂದ್ಮೇಲೆ ನಕ್ಷತ್ರ ನಮ್ಗೆ ಈಗೆಲ್ಲ ಹೇಳ್ಕೊಟ್ಲು ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಜವಾದ ನಕ್ಷತ್ರ ಇವಳು. ನಿಮ್ಮ ಹತ್ರ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡ್ ಬಂದಿದ್ದು ಬೇರೆಯವ್ರು ಯಾರೋ, ಅವ್ರ ನಕ್ಷತ್ರನೇ ಅಲ್ಲ. ಇವ್ರ ಮಾತು ಕೇಳ್ಕೊಂಡು ಮೇಡಮ್ನ ಅವಮಾನ ಮಾಡಿದ್ರಲ್ಲ, ಯಾಕೆ? ಒಂದು ಸತಿ ರವಿ ಸರ್ನೋ ಅಥವಾ ಇನ್ಯಾರನ್ನಾದ್ರೂ ಕೇಳಿದ್ರೆ ನಿಜ ಗೊತ್ತಾಗ್ತಾ ಇರ್ಲಿಲ್ವಾ? ಯಾರು ಏನ್ ಹೇಳಿದ್ರು ನಂಬಿಡ್ತೀರಾ ನೀವು? ಯಾವುದೇ ಆದ್ರೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿಸ್ಕೊಂಡು ಸತ್ಯ ಅಂತ ನಂಬಿಡೋದಲ್ಲ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿಜ ಏನು ಅಂತ ಅರ್ಥ ಆಗುತ್ತೆ. ಇವತ್ತಿಲ್ ನಡೆದಿದ್ದು ಅದೇ. ನಿಮ್ಮ ಹತ್ರ ಯಾರೋ ಬಂದು ಏನೋ ಹೇಳಿದ್ರು, ನೀವು ಅದನ್ನ ನಿಜ ಅಂತ ನಂಬಿಟ್ರಿ. ನಿಮಗೋಸ್ಕರ ಆ ದೇವಿ ಪ್ರತಿಷ್ಠಾಪನೆ ಅಂತ ಮೇಡಮ್ ಅವರು ಬೆಂಗಳೂರಿಂದ ಉಪವಾಸ ಇದ್ದು ಇಲ್ಲಿ ತನಕ ಬಂದಿದ್ದಾರೆ. ಅವ್ರಾಗ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು ಬಿಡಿ. ನೀವೀಗೆಲ್ಲ ಮಾಡಿದ್ರಲ್ಲ, ಇದನ್ನ ಈ ದೇವಿ ಮೆಚ್ತಾಳ? ಹೇಳಿ, ಇದನ್ನ ಇವತ್ತು ಈ ದೇವಿ ಮೆಚ್ತಾಳ? ಅಮ್ಮವ್ರೆ ಹಿಂದೋ ಮುಂದೋ ನೋಡ್ದೆ ನಿಮಗೆ ಅನ್ನಬಾರದ್ದಲ್ಲ ಅಂದ್ಬಿಟ್ಟು ತುಂಬಾ ಅವಮಾನ ಮಾಡಿಬಿಟ್ವಿ ನೋಡಿ. ದಯವಿಟ್ಟು ನಮ್ಮ ಮಾತೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕ್ಷಮಿಸಿಬಿಡಿ ತಾಯಿ. ದಯವಿಟ್ಟು ಕೋಪ ಮಾಡ್ಕೊಂಡು ಹೋಗ್ಬೇಡಿ. ಊರಿಗೆ ಒಳ್ಳೇದಾಗಿಲ್ಲ. ಅಮ್ಮವ್ರೆ, ನೀವು ಎದ್ದೋಗೋದು ಅಮ್ಮವ್ರು ಗುಡಿ ಬಿಟ್ಟೋಗೋದು ಎರಡೂ ಒಂದೇ. ನಿಮ್ಮ ಕಾಲು ಮುಗಿತೀನಿ, ದಯವಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗಿ ಅಮ್ಮ. ಎಲ್ರಿಗೂ ಅವ್ರ ತಪ್ಪು ಅರ್ಥ ಆಗಿದೆ. ಅವ್ರನ್ನ ಕ್ಷಮಿಸ್ಬಿಡಿ. ಸರಿ, ಪೂಜೆ ಶುರು ಮಾಡಿ. ಏನೋ ಅನ್ಕೊಂಡಿದ್ದೆ, ಈ ಭೂಪತಿ ಎಲ್ಲ ಹಾಳು ಮಾಡ್ಬಿಟ್ಟ. ಡ್ಯಾಮಿಡ್.
ನೋಡ್ರಪ್ಪ, ಚಂಡೆವರೆ ವಾಲದವ್ರೆ ಶುರು ಹಚ್ಕೊಳ್ಳಿ. ಅದಕ್ಕಿಂತ ಮುಂಚೆ ಅಮ್ಮನಿಗೆ ಜೈಕಾರ ಹೇಳಿ. ಹಾ, ಅದು ಶಕ್ತಿಗೆ, ಅಣ್ಣಮ್ಮನಿಗೆ, ಅಣ್ಣಮ್ಮನಿಗೆ, ಅದು ಶಕ್ತಿಗೆ, ಅಣ್ಣಮ್ಮನಿಗೆ. ಈ ಹುಡುಗಿ ಒಬ್ಳು ನಾದಸ್ವರ ನುಡಿಸ್ತಿದ್ರೆ ರವಿ ಅವರೇ, ನಿಮ್ಗೇನು ಅಭ್ಯಂತರ ಇಲ್ವಾ? ಇಲ್ಲಮ್ಮ, ನೀವ್ ಹೆಂಗಂದ್ರೆ ಹಾಗೆ. ಚಂಡವ್ರೆ ನೀವು ಶುರು ಹಚ್ಕೊಳ್ಳಿ. ನಾಟ್ ಬ್ಯಾಡ್. ಇವ್ಳನ್ನ ಭೂಪತಿನ ದೂರ ಮಾಡೋಣ ಅಂತ ಇಷ್ಟೆಲ್ಲ ಮಾಡ್ದೆ, ಪರವಾಗಿಲ್ಲ. ಬೇರೆ ತರ ಎಫೆಕ್ಟ್ ಆಗ್ತದೆ, ಲಾಸ್ ಇಲ್ಲ. ಬೇಜಾರ್ ಮಾಡ್ಕೋಬೇಡ ನಕ್ಷತ್ರ. ಇದೆಲ್ಲ ಮಾಡಿದ್ದು ನೀನಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ಸಮಾಧಾನ. ಆದ್ರೆ ಮೇಡಮ್ಗಿನ್ನೂ ನನ್ನ ಮೇಲೆ ಸಿಟ್ಟು ಕಮ್ಮಿ ಆಗಿಲ್ಲ. ಖಂಡಿತ ಆಗುತ್ತೆ ನಕ್ಷತ್ರ. ಇದನ್ನೆಲ್ಲ ನಿಜವಾಗ್ಲೂ ಯಾರು ಮಾಡಿದ್ರು ಅಂತ ಗೊತ್ತಾದ್ರೆ ಅವ್ರು ಖಂಡಿತ ನಿನ್ನ ಕ್ಷಮಿಸ್ತಾರೆ. ನೋಡು, ನೀನ್ ಹೆದ್ರು ಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ನಾನ್ ಕಂಡುಹಿಡಿತೀನಿ. ರವಿ, ನಾ ಹೊರಡ್ತೀನಿ. ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಎಲ್ಲಿದ್ದಮ್ಮ? ಬೇಡ, ನಾ ಹೊರಡ್ತೀನಿ. ಅಮ್ಮ, ಮತ್ತೆ ಬೇಡ್ಕೊಳ್ತಾ ಇದ್ದೀನಿ, ಮನಸ್ಸಲ್ಲಿ ಯಾವುದನ್ನು ಇಟ್ಕೋಬೇಡಿ ಅಮ್ಮ. ಏನೇನಾಯ್ತು ಎಲ್ಲ ಇಲ್ಲೇ ಬಿಟ್ಟು ನಮ್ಮನ್ನ ಕ್ಷಮಿಸಿ ಹರಿಸಿ ಇಲ್ಲಿಂದ ಹೊರಡ್ಬೇಕು. ಹಾಗೇನಿಲ್ಲ, ಎಲ್ಲ ಒಳ್ಳೇದಾಗತ್ತೆ. ತಲೆ ಕೆಡಿಸ್ಕೋಬೇಡ, ಪೂಜೆ ಮುಂದುವರ್ಸು. ಮುನಾ, ಸರಿ. ಅಮ್ಮ, ಹುಷಾರಾಗಿದೆಯಲ್ವಾ? ಒಂಚೂರು ನಿಂತ್ಕೊಳ್ಳಮ್ಮ, ಮಾತಾಡ್ಬೇಕು. ನಾ ಮನೆಗೆ ಹೋಗ್ಬೇಕು. ಅಮ್ಮ, ನನ್ ಮೇಲೂ ಕೋಪನಾ? ಇಸ್ ಎವ್ರಿಥಿಂಗ್ ಓಕೆ? ನೋ ಭೂಪತಿ, ನಥಿಂಗ್ ಇಸ್ ಓಕೆ ಆನ್ ಯೋರ್ ಸೈಡ್. ಬರ್ತಾ ಬರ್ತಾ ನೀನ್ ತುಂಬಾ ಬದಲಾಗ್ತಿದ್ಯಾ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವಿತ್ ಯು. ಅಮ್ಮ, ನಾನ್ ನಿನಗೆ ಡಿಸಪಾಯಿಂಟ್ ಮಾಡ್ತೀನ? ಪಾಂಡವರು ಕಿರೀಟ ತೆಗ್ದಿಟ್ಟು ಬೀದಿಗಿಳಿದ ಮಾತ್ರಕ್ಕೆ
ಅವರು ರಾಜ್ಕುಮಾರರು ಅನ್ನೋ ಸತ್ಯ ಬದಲಾಗಲ್ಲ ಭೂಪತಿ. ರಾಜ ಕಾವಿ ತೊಡ್ಲಿ, ರೇಷ್ಮೆ ಉಡ್ಲಿ, ಅರಮನೇಲಿರ್ಲಿ, ಮರದ ಕೆಳಗಿರ್ಲಿ, ಎಲ್ಲಿದ್ರು ರಾಜ ರಾಜನೇ. ಅದು ಅವನ ರಕ್ತದಲ್ಲಿ ಇರಬೇಕು. ಅಜ್ಞಾತವಾಸ ಅಂದ್ರೆ ಇರೋ ಜಾಗ, ಉಡೋ ಬಟ್ಟೆ, ತಿನ್ನೋ ಊಟದಲ್ಲಿ ಬದಲಾವಣೆ ಅಷ್ಟೇ, ಸ್ವಭಾವದಲ್ಲಲ್ಲ, ಸಂಘದಲ್ಲೂ ಅಲ್ಲ. ಇದು ನಿನಗೂ ಅನ್ವಯಿಸುತ್ತೆ. ವೇಷ ಬದಲಾಯಿಸಿದ್ಯಾ ಅಂದ್ರೆ ನಿನ್ ಲೆವೆಲ್ನ ಬಿಟ್ಕೊಡೋದು ಅಂತಲ್ಲ. ನೀನ್ ಯಾರು, ಯಾರ ಮಗ, ನಿನ್ ವರ್ಚಸ್ ಏನು ಅನ್ನೋದನ್ನ ಮರಿಬೇಡ ಭೂಪತಿ. ಅದನ್ನ ಮರೆತ್ರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ. ನಿನ್ನ ಘನತೆ, ನಿನ್ನ ಯೋಗ್ಯತೆ ಹಿಂದೆ ನನ್ನ 29 ವರ್ಷದ ಶ್ರಮ ಇದೆ. ಅದನ್ನ ಮರಿಬೇಡ. ಅನ್ಫಾರ್ಚುನೇಟ್ಲಿ ಯು ಆರ್ ಇನ್ ಬ್ಯಾಡ್ ಕಂಪನಿ. ಮೊದಲು ನಿನ್ನ ಫ್ರೆಂಡ್ ಸರ್ಕಲ್ನ ಬದಲಾಯಿಸು, ಆಗ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನಕ್ಷತ್ರ ಬಗ್ಗೆ ಹೇಳ್ತಿದ್ಯಾ? ಸಾರಿ ಅಮ್ಮ, ಅವಳು ಪಡೋರೇ ಇರ್ಬೋದು, ಆದರೆ ನಮ್ಮ ಫ್ರೆಂಡ್ಶಿಪ್ನ ದುಡ್ಡಿಂದ ಅಳಿಯೋದಕ್ಕಾಗಲ್ಲ. ಅವಳಿಗೆ ಇದೆಲ್ಲ ಗೊತ್ತಾಗಲ್ಲ. ಆ್ಯಂಡ್ ಇದನ್ನೆಲ್ಲ ಯಾರೋ ಬೇಕು ಅಂತ ವಾಟ್ ದ ಹೆಲ್ ಇಸ್ ರಾಂಗ್ ವಿತ್ ಯು ಭೂಪತಿ? ನಾನು ಇಷ್ಟು ಹೇಳಿದ್ಮೇಲೂ ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ವೈ? ಯಾರೋ ಅವಳನ್ನ ನನ್ನ ವಿರುದ್ಧ ನಿಲ್ಸಕ್ಕೆ ಅವಳೇನ್ VIP ನ, ಅಷ್ಟು ದೊಡ್ಡ ವ್ಯಕ್ತಿನ? ಅಲ್ಲಮ್ಮ, ಅದು ವಾದ ಬೇಡ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಾ. ನಾನು ನಿನ್ ಜೊತೆ ಮಾತಾಡ್ಬೇಕು. ಸಾಕ್ ನಿನ್ ಹುಡುಗಾಟ. ಯಾಕೋ ಇದೆಲ್ಲ ಅತಿ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಅಮ್ಮಂಗೆ ನಕ್ಷತ್ರ ಪಾಟೀಲ್ ಸಿಕ್ಕಿರೋ ವಿಷಯ ಯಾರಿಗ್ ಗೊತ್ತಿತ್ತು? ನಕ್ಷತ್ರ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಹೇಳ್ತೀಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಶ್ವೇತಾನ? ಶ್ವೇತಾನ ಇದನ್ನೆಲ್ಲ ಮಾಡಿದ್ದು?